ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ತ್ರಿಷಾಸ್ ಕಿಚನ್. ನಾನಿವತ್ತು ಈ ಸೀಸನ್ಗೆ ಚಳಿಗಾಲದಲ್ಲಿ ಒಳ್ಳೆ ಉಪ್ಸಾರು ಮಾಡ್ತಾಯಿದ್ದೀನಿ. ಹಸಿ ತೊಗರಿಕಾಯಿ ಮತ್ತು ಸಬ್ಬಕ್ಕಿ ಸೊಪ್ಪು ಹಾಕಿ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳಿ. ಮೊದಲಿಗೆ ನಾನು ಸಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಕುದಿಲಿಕ್ಕೆ ಬಿಟ್ಟಿದ್ದೆ. ಆಮೇಲೆ ಸುಲಿದಿಟ್ಕೊಂಡಿದ್ದಂಥ ತೊಗರಿಕಾಯಿನ ಹಾಕಿ ಚೆನ್ನಾಗಿ ತೊಳೆದು ಕುದಿತಿದ್ದಂಥ ನೀರಿಗೆ ಹಾಕಿ ಮುಚ್ಚೆತ್ತಿಟ್ಟಿದ್ದೀನಿ. ಒಂದು 20 ನಿಮಿಷ ಬೆಂದರೆ ಸಾಕು, ಬೇಗ ಬೇಯುತ್ತೆ, ಅಷ್ಟೊಂದು ಟೈಮ್ ಬೇಕಾಗಿಲ್ಲ. ಅದಾದಮೇಲೆ ಒಂದು ಕಟ್ಟಷ್ಟು ಸಬ್ಬಕ್ಕಿ ಸೊಪ್ಪು ತಗೊಂಡು ಚೆನ್ನಾಗಿ ತೊಳ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ನೋಡಿ ಕಾಳು ಯಾವ ಥರ ಬೆಂದಿದೆ ಅಂತ ನೋಡಿದೆ, ಕಾಳು ತುಂಬ ಚೆನ್ನಾಗಿ ಬೆಂದಿದೆ. ಅದಾದಮೇಲೆ ಕಟ್ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ, ಸೊಪ್ಪು ಹಾಕ್ಕೊಳ್ಳಿ. ಸೊಪ್ಪು ಹಾಕಿ ಒಂದು 5 ನಿಮಿಷ ಆಗೋಷ್ಟು ಬೇಯಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದು ಬೇಯ್ತಾ ಇದ್ದಾಗಲೇ ನಾನು ಉಪ್ಸಾರು ಖಾರಕ್ಕೆ ಇಲ್ಲಿ ಒಂದು 20 ಗುಂಟೂರು ಮೆಣಸಿನ್ಕಾಯಿ, ಒಂದು 10 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಕಡೆ ಎತ್ತಿಡ್ತಾ ಇದ್ದೀನಿ. ಅದಾದಮೇಲೆ ನಾನು ಒಂದು ಅರ್ಧ ಕಪ್ಪಾಗಷ್ಟು ಕಾಳು ಮೆಣಸನ್ನ ಬಿಸಿ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ಅದೇ ಅಳತೆಗೆ ಜೀರಿಗೆ ಹಾಕ್ಕೊಂಡು ಬಿಸಿ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ಇದೆಲ್ಲನೂ ಒಂದು ಕಡೆ ಎತ್ತಿಟ್ಟಾದಮೇಲೆ ಇಲ್ಲಿ ನೋಡಿ ಅಷ್ಟರಲ್ಲಿ ಕಾಳು ಕೂಡ ಬೆಂದಿದೆ. ಕಾಳು ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಿದೆ. ನಾನು ಇದನ್ನು ಒಂದು ಕಡೆ ಬಸ್ಕೊತಾ ಇದ್ದೀನಿ. ಪಲ್ಯಕ್ಕೆ ಬೇಕಲ್ಲ, ಅದಕ್ಕೆ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ. ಯಾವ ಥರ ಮಾಡ್ಕೋತಾ ಇದ್ದೀನಿ ಅಂತ ಉಪ್ಸಾರನ್ನ ಒಂದು ಕಡೆ ಎತ್ತಿಡ್ತಾ ಇದ್ದೀನಿ. ಈಗ ಸೊಪ್ಪು ಒಗ್ಗರಣೆಗೆ ನಾನು ಒಂದು ಬಾಣಲೆ ಬಿಸಿ ಆದಮೇಲೆ ಎಣ್ಣೆ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಈರುಳ್ಳಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಕಾಯಿ ತುರಿ ಎಲ್ಲ ಫ್ರೈ ಮಾಡಿ ಇಟ್ಕೊಂಡು ನಾವು ಸ್ವಲ್ಪ ಅದನ್ನು ಒಗ್ಗರಣೆಗೆ ಹಾಕ್ಕೊಂಡಿದ್ವಲ್ಲ, ಅದನ್ನು ತೆಗೆದು ಈರುಳ್ಳಿ ಎಲ್ಲ ಫ್ರೈ ಮಾಡಿದ್ದನ್ನು ನಾನು ಉಪ್ಸಾರಿಗೆ ಹಾಕೋತಾ ಇದ್ದೀನಿ. ಪ್ಲೈನ್ ಉಪ್ಸಾರು ಇತ್ತಲ್ಲ, ಅದಕ್ಕೋಸ್ಕರ ಅಷ್ಟೇ. ನೀವು ಹಾಗೆ ಬೇಕಾದರೆ ತಿನ್ಬೋದು, ಚೆನ್ನಾಗಿರುತ್ತೆ. ಆ ಒಗ್ಗರಣೆಗೆ ಸೊಪ್ಪು ಮತ್ತು ಕಾಳನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಾಗಿರುತ್ತೆ. ಅದು ಈ ಸೀಸನ್ಗಂತೂ ಸಕ್ಕತ್ತಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಮುಚ್ಚೆತ್ತಿಟ್ಕೊಂಡೆ. ಈಗ ಉಪ್ಸಾರು ಖಾರಕ್ಕೆ ಫ್ರೈ ಮಾಡಿಟ್ಕೊಂಡಿದ್ನಲ್ಲ ಮೆಣಸಿನ್ಕಾಯಿನ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು, ಅದಾದಮೇಲೆ ಜೀರಿಗೆ ಮೆಣಸು ಹಾಕ್ಕೊಂಡು ಫಸ್ಟು ಪೌಡ್ರು ಮಾಡಿ ಇಟ್ಕೊಳ್ಳೋಣ. ಏಕೆಂದರೆ ನಾವು ಇವಾಗಲೇ ನೀರು ಹಾಕ್ಕೊಬಿಟ್ರೆ ಅದು ಬೇಗ ಗ್ರೈಂಡ್ ಆಗಲ್ಲ, ಅದಕ್ಕೋಸ್ಕರ. ಅದಾದಮೇಲೆ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ರುಬ್ಬೆತ್ತಿಟ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೋಡಿ ಇಷ್ಟು ನೀರು ಹಾಕಿದ್ರೆ ಸಾಕು. ನೋಡಿ ಯಾವ ಥರ ರುಬ್ಬಿದೆ ಅಂತ, ತುಂಬ ಟೇಸ್ಟಾಗಿರುತ್ತೆ. ಇದನ್ನೆಲ್ಲ ಮೊದಲು ನಾವು ನಮ್ಮಮ್ಮಂದಿರೆಲ್ಲ ರುಬ್ಬೋ ಕಲ್ಲಲ್ಲಿ ಮಾಡ್ತಾಯಿದ್ರು. ಕಲ್ಲಲ್ಲಿ ರುಬ್ಬಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅಂದರೆ, ಒಂದು ತಿಂಗಳಾದರೂ ಅದು ಕೆಡ್ತಾ ಇರಲಿಲ್ಲ. ಬಟ್ ಇವಾಗ ಮಿಕ್ಸಿ ಬಂದಮೇಲೆ ನಾವು ಅಷ್ಟೊಂದು ದಿನ ಇಟ್ಕೊಳ್ಳೋಕ್ಕೂ ಆಗಲ್ಲ, ಅಷ್ಟು ಟೇಸ್ಟು ಬರಲ್ಲ. ನೋಡಿ ನಾನು ಇಲ್ಲಿ ಎಲ್ಲನೂ ಸರ್ವ್ ಮಾಡ್ಕೋತಾ ಇದ್ದೀನಿ. ಮುದ್ದೆ ಮಾಡ್ಕೊಂಡಿದ್ದೆ ಉಪ್ಸಾರಿಗೆ. ನಿಮಗೆ ಗೊತ್ತಲ್ವಾ ಮುದ್ದೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ನೋಡಿ ತುಂಬ ಟೇಸ್ಟಾಗಿತ್ತು. ಒಂದು ಸಲ ಟ್ರೈ ಮಾಡಿ ಈ ಥರನೇ. ಇನ್ನೂ ಯಾರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.